ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಿದ್ದಂಥ ದಿನ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. IT ಸೆಕ್ಟರ್ ಕಂಪ್ನಿಗಳು ಮತ್ತೆ ಗ್ರೀನಿಗೆ ಬಂದಿರುವಂತಹ ಸುಳಿವುಗಳನ್ನು ಕೊಡ್ತಾ ಇದೆ. ಇದಕ್ಕೆ ಕಾರಣ ಗ್ಲೋಬಲ್ ಲೆವೆಲಲ್ಲಿ ಕಂಪ್ನಿಗಳಿಗೆ ಇವಾಗ ಕ್ವಶನ್ಸ್ನ ಮಾಡೋಕ್ಕೆ ಶುರು ಮಾಡಿದಾರಲ್ವ. ಅಂದರೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಅಂತ ತುಂಬ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಆ ಖರ್ಚು ಮಾಡಿದಷ್ಟು ರಿಟರ್ನ್ಸ್ ಬರ್ತಾ ಇದೆಯಾ? ಅದು ಸರ್ವಿಸ್ ಬೇಸ್ ಕಂಪ್ನಿಗಳಿಗಾದರೆ ಕ್ಲೈಂಟ್ಗಳು ಅಷ್ಟು ಒಂದು ಸ್ಪೆಂಡಿಂಗ್ನ ಮಾಡ್ತಾ ಇದ್ದಾರೆ ಅಂತ. ಅದೇ ಪ್ರಾಡಕ್ಟ್ ಬೇಸ್ ಕಂಪ್ನಿಗಳು, ಅದು ಗೂಗಲ್ಲು, ಮೆಟಾ, ಅಮೆಝಾನು, ಇವರಿಗೆಲ್ಲ ಆದರೆ ಇಷ್ಟೊಂದು ಖರ್ಚನ್ನ ಮಾಡ್ತಾ ಇದ್ದಾರಲ್ಲ, ಆ ಖರ್ಚನ್ನು ಭರಿಸೋರು ಯಾರು? ಇವರಿಗೆ ರಿಟರ್ನ್ ಸಿಗುತ್ತಾ ಇದು ಅಂತ. ಸೊ ಆ್ಯಪಲ್ ಆಲ್ರೆಡಿ ಅದನ್ನ ಜನಗಳ ಮೇಲೆ ಹಾಕಿದ್ದಾರೆ, ನಿಮ್ಗೆ ಗೊತ್ತಿದೆ. ಇಷ್ಟೊಂದು ಕಮ್ಮಿ ಪೀರಿಯಡಲ್ಲಿ ಇಷ್ಟೊಂದು ಪ್ರೈಸ್, ನಮ್ಮ ಕಾಂಪೊನೆಂಟ್ ಪ್ರೈಸ್ಗಳು ಜಾಸ್ತಿ ಆಗಿ ನಾವು ಇತಿಹಾಸದಲ್ಲಿ ನೋಡಿರಲಿಲ್ಲ. ಹಾಗಾಗಿ ನಾವು ಲಾಭ ಉಳಿಸ್ಕೋಬೇಕು ಅಂತಂದರೆ ನಾವು ಇದನ್ನ ಪ್ರೈಸಲ್ಲಿ ನಾವು ತರಲೇಬೇಕು ಅಂತ. ಈ ಥರ ಆಗ್ತಾ ಹೋಯಿತು ಅಂತಂದರೆ ಲಾಂಗ್ ರನ್ನಲ್ಲಿ ಇವಾಗ ಬಬಲ್ ಆಗುತ್ತಾ, ಕ್ರ್ಯಾಶ್ ಆಗುತ್ತಾ, ಈ ಥರ ಎಲ್ಲ ಇದೆ ನೋಡಿ. ಒಂದು ಎಗಳು ಉಳಿಯುವಂಥದ್ದಂತೂ ನಿಜ. ಏನು ಚೇಂಜಸ್ ಮಾಡ್ತಾ ಇದೆ ಅದು ಖಂಡಿತವಾಗ್ಲೂ ವಾಸ್ತವಕ್ಕೆ ಹತ್ತಿರಕ್ಕೆ ಇದೆ. ಅಂದರೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಇಂದ, ಅದು ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಇದೇ ಥರ .com ಬಬಲ್ ಆದಾಗಲೂ ಕೂಡ ಆಗಿತ್ತಂತೆ. ಆವಾಗ ಇಂಟರ್ನೆಟ್ ಯುಗ ಶುರುವಾಯಿತು. ಎಲ್ಲರೂ ಇಮೇಲ್ ID ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು, ವೆಬ್ಸೈಟ್ಗಳಿಗೆ ಹೋಗ್ಬೋದು, ಈ ಥರ ಅಂತ ಆದಾಗ ಈ ಆಪ್ಟಿಕಲ್ ಕೇಬಲ್ಗಳನ್ನು ಸಮುದ್ರದಲ್ಲಿ ಹಾಕ್ತಾರಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡ ರೇಂಜಲ್ಲಿ ಫೈಬರ್ ಕೇಬಲ್ಗಳನ್ನು ಇದನ್ನೆಲ್ಲ ಹಾಕ್ಬಿಟ್ಟು ತುಂಬ ಸ್ಕೇಲ್ ಆಗುತ್ತೆ. ಪ್ರತಿ ವರ್ಷ 1000 ಪಟ್ಟು ಯೂಸರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಒಂದು ಎಸ್ಟಿಮೇಷನಲ್ಲಿ ಅಷ್ಟೊಂದು ದುಡ್ಡನ್ನು ಹಾಕ್ಬಿಡ್ತಾರೆ. ಆದರೆ ಅಷ್ಟೊಂದು ಗ್ರೋತ್ ಆಗೋದೇ ಇಲ್ಲ ಆ ಥರ. ಆದರೆ ನಿಧಾನಕ್ಕಾಯಿತು, ಬೂಮ್ ಆಯ್ತು. ಆಗಿಲ್ಲ ಅಂತಂದರೆ ಯೂಟ್ಯೂಬ್ ಬಂತು, ಸ್ಟ್ರೀಮಿಂಗ್ ಸರ್ವಿಸ್ ಬಂತು, ಸುಮಾರೆಲ್ಲ ಚೇಂಜಸ್ಗಳಾಯಿತು, ಟೆಲಿಕಮ್ಯುನಿಕೇಷನ್ ಆಯಿತು, ಡೈರೆಕ್ಟ್ ಇಂಟರ್ನೆಟ್ ಅಂತ ಬಂತು ಪ್ರತಿ ಮೊಬೈಲಲ್ಲಿ. ಆದರೆ ಅದು ಆಗೋಕ್ಕೆ ತುಂಬ ಟೈಮ್ ಬೇಕಾಯಿತು. ಅಂದರೆ ಇಂಪ್ಯಾಕ್ಟು ಏನು ಅರ್ಥ ಮಾಡ್ಕೊಂಡಿದ್ರು ಅಷ್ಟೇ ಸಮಯದಲ್ಲಿ ಆಗಲಿಲ್ಲ. ಸೊ ಅವ್ರು ಹಾಕಿದ್ದ ದುಡ್ಡಿಗೆ ಅದು ಎಷ್ಟೋ ದಿನ ಅದು ಏನೂ ರಿಟರ್ನ್ಸ್ ಕೊಡೋದ್ರಲ್ಲಿ ಉಳಿತಾ ಹೋಗಬೇಕಾಯಿತು. ಅವಾಗ ಏನಾಗುತ್ತೆ, ಕ್ರ್ಯಾಶ್ ಆಗ್ತಾ ಹೋಗುತ್ತೆ. ಸೊ ಹೇಗೂ ಹಾಗೆ ಆಗುತ್ತಾ ಅಂತ ಒಂದು ಕಂಪ್ಯಾರಿಸನ್ ಬರ್ತಾ ಇದೆ. ಆದರೆ ಆಗಿನ ಕಾಲದಲ್ಲಿ ಇಂಟರ್ನೆಟ್ ಪ್ರೊವೈಡ್ ಮಾಡುವಂಥ, ಇಂಟರ್ನೆಟ್ ರಿಲೇಟೆಡ್ ಆಗಿರುವಂಥ ಕಂಪ್ನಿಗಳ ವ್ಯಾಲ್ಯೂಯೇಷನ್ 90-100 ಪಟ್ಟು 10x ಅಲ್ಲಿ ನಡೀತಾ ಇತ್ತು ವ್ಯಾಲ್ಯೂಯೇಷನ್. ಬಟ್ ಇವಾಗ ನೋಡಿದ್ರೆ ಅಷ್ಟೊಂದು ಇಲ್ಲ ವ್ಯಾಲ್ಯೂಯೇಷನ್ನು. ಅಂದರೆ ಇಷ್ಟೆಲ್ಲ ಆಗಿದ್ರು ಕೂಡ ಅಷ್ಟೊಂದು ಬಬಲ್ ಸೃಷ್ಟಿಯಾಗುವಂಥ ಪರಿಸ್ಥಿತಿ ಹೋಗಿಲ್ಲ ಅಂತ ಬರ್ತಾ ಇದೆ. ಹಾಗಾಗಿ ಇದೊಂಥರ ಡಿಫ್ರೆಂಟ್ ಮಾರ್ಕೆಟ್ ಥರ ನಡೀತಾ ಇದೆ ಇದು. ಸೊ ಇದು ನೋಡೋಣ ಏನಾಗ್ತಾ ಹೋಗುತ್ತೆ, ಏನು ಕತೆ ಅಂತ. ಒಟ್ಟಿನಲ್ಲಿ ಎಲ್ಲಿ ತನಕ ಗಳಿಗೆ ಒಂದಿಷ್ಟು ಚೇಂಜಸ್ ಬರ್ತಾ ಇದೆ, ಕ್ವಶನ್ ಮಾಡೋದು ಬರ್ತಾ ಇದೆ, ಕೊರಿಯನ್ ಇಂಡೆಕ್ಸ್ಗಳು ಬೀಳ್ತಾ ಇದೆ, ಈ ಥರ ಎಲ್ಲ ಬರ್ತಾ ಇದ್ದಾಗ IT ಸರ್ವಿಸ್ ಕಂಪ್ನಿಗಳಿಗೆ ವಾಪಸ್ಸು ಜನ ಮಾಡ್ತಿರುವಂಥ ಸ್ಪೆಂಡಿಂಗ್ನ ನಿಲ್ಲಿಸಿ ವಾಪಸ್ IT ಸರ್ವಿಸಸ್ ಕಂಪ್ನಿಗಳಿಗೆ ಸ್ಪೆಂಡಿಂಗ್ ಮಾಡ್ತಾರಾ ಅನ್ನೋದು ಬರ್ತಾ ಇದೆ. ಈ ಸಲ ರಿಸಲ್ಟ್ಸು Q1 ರಿಸಲ್ಟ್ಸು ತುಂಬ ಮ್ಯೂಟೆಡ್ ಆಗೇ ಇರುತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇದೆ. ಅಂದರೆ ಏನಂತ ಒಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಕೊಡಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಪ್ರೆಷರು, ಗ್ಲೋಬಲ್ ಎಕನಾಮಿಕ್ಸು ಇದೆಲ್ಲ ಹಾಗೆ ಇತ್ತಲ್ವ. ಸೊ ಈಗ ಅಷ್ಟೇ ರಿಲೀಫ್ ಆಗ್ತಾ ಇರೋದು. ಆದರೆ ಮ್ಯಾನೇಜ್ಮೆಂಟು ನೆಕ್ಸ್ಟ್ ಕ್ವಾರ್ಟರ್ ಔಟ್ಲುಕ್ ಏನೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರಲ್ಲ, ಅದು ಪಾಸಿಟಿವ್ ಕೊಡ್ತಾರೆ, ಒಂದು ಗ್ರೋತ್ ಓರಿಯೆಂಟೆಡ್ ಆಗಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಪಾಸಿಟಿವಿಟಿ ಬರೋ ಥರ ಕಾಣಿಸ್ತಾ ಇದೆ. ರಿಸಲ್ಟ್ ದಿನ ಅದು ಆಚೆ ಈಚೆ ಆಯಿತು, ಕಾಮೆಂಟ್ರಿ ಮತ್ತೆ ತಿರ್ಗಾ ವೀಕಾಗಿ ಬಂತು, ಈ ಥರ ಅಂದರೆ ಮತ್ತೆ IT ಸೆಲ್ಲಿಂಗ್ ಬರ್ತಾ ಹೋಗ್ಬಿಡು. ಸೊ ಸದ್ಯಕ್ಕೆ ಬರ್ತಾ ಇರೋಂಥದ್ದನ್ನ ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು. ಇದು ರಿಟರ್ನ್ ಅಂತೂ ಯಾವ ಕಾರಣಕ್ಕೂ ಅಲ್ಲ. ಅಂದರೆ ವಾಪಸ್ ಉಲ್ಟಾ ಹೊಡಿತು ಅಂತ ಹೇಳೋಕ್ಕಾಗೋದಿಲ್ಲ. ಅಫ್ಕೋರ್ಸ್ ಕ್ರೂಷಿಯಲ್ ಲೆವೆಲಲ್ಲಿ ಬಂದು ನಿಂತಿದೆ, ದೊಡ್ಡ ಕರೆಕ್ಷನ್ ಆಗಿದೆ, ವ್ಯಾಲ್ಯೂ ಲೆವೆಲ್ ಬೈಯಿಂಗ್ ಕೂಡ ಆಗ್ತಾ ಇರ್ಬೋದು. TCS ರಿಸಲ್ಟ್ಸು ನಾಡಿದ್ದಿಂದ ಶುರುವಾಗ್ತಾ ಹೋಗುತ್ತೆ. ಅದಾದಮೇಲೆ ಒಂದೊಂದೇ ಕಂಪ್ನಿಗಳ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ, ನೋಡೋಣಂತೆ. ಇವತ್ತು HCL ಟೆಕ್ 3% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೆನರ್ ಆಗಿದೆ. ಟ್ರೆಂಟ್ ಪ್ರಾವಿಷನಲ್ ಡೇಟಾ ಕೊಟ್ಟಿದ್ರು, ಮತ್ತೆ ಒಂದಿಷ್ಟು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಥರದ್ದು ಇಲ್ಲ. ಒಂದಿಷ್ಟು ವೆಸ್ಟ್ ಸೈಡು, ಜುಡಿಯೋ ಇದೆಲ್ಲ ಇವ್ರ ಕಡೆನೇ ಬರ್ತಾ ಹೋಗುತ್ತಲ್ವ, ಬಟ್ಟೆ ಕಂಪ್ನಿಗಳೆಲ್ಲ. ಸೊ 12.44% ಕರೆಕ್ಷನ್ ಬಿದ್ದು ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಟೈಟನ್ ಪಾಸಿಟಿವ್ ಆಗಿತ್ತು, SBI ಲೈಫ್ ಪಾಸಿಟಿವ್ ಆಗಿತ್ತು, ಅದಾನಿ ಎಂಟರ್ಪ್ರೈಸಸ್ ಮತ್ತು ICICI ಬ್ಯಾಂಕ್, ರಿಲಯನ್ಸ್ ಎಲ್ಲ ಇವತ್ತು ನೆಗೆಟಿವ್ ಕ್ಯಾಟಗರಿಯಲ್ಲಿ ಇತ್ತು. ನಿಫ್ಟಿ ಮಿಡ್ ಕ್ಯಾಪ್ ಅಂತ ನೋಡೋದಾದ್ರೆ, ನೆಕ್ಸ್ಟ್ 50 ಅಂತ ನೋಡೋದಾದ್ರೆ ಇವತ್ತು ಜಾಸ್ತಿ ರೇಟಲ್ಲಿತ್ತು. DLF ಕಂಪ್ನಿನಲ್ಲಿ 3.3% ಕರೆಕ್ಷನ್ ಬಂದಿದೆ, ಅದು ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿತ್ತು. LTI ಮೈಂಟ್ರಿ ಮತ್ತೊಂದು IT ಕಂಪ್ನಿ, ಅದು 3.51% ಅಪ್ ಮಾಡಿ ಬಂದಿರೋ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೆನರ್ ಆಗಿತ್ತು. ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗು, ಯುಟಿಲಿಟೀಸು ಇದರಲ್ಲೆಲ್ಲ ಒಂದಿಷ್ಟು, ಹಾಗೆಯೇ ನಾನ್ ಎನರ್ಜಿ ಮಿನರಲ್ಸು ಇದರಲ್ಲೆಲ್ಲ ಅಂದರೆ ಮೆಟಲ್ ಸೆಕ್ಟರ್ ಇದೆಲ್ಲ ಕೂಡ ಒಂದಿಷ್ಟು ನೆಗೆಟಿವಿಟಿ ಬಂದಿತ್ತು. ಗೋಲ್ಡ್ ಸಿಲ್ವರಲ್ಲೂ ಕೂಡ ಕರೆಕ್ಷನ್ ಆಗ್ತಾ ಇದೆ, ಅದು ಕೂಡ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಓವರಾಲ್ ನಿಫ್ಟಿ 24,400ಕ್ಕಿಂತ ಕೆಳಗಡೆ ಒಂದು ರೇಂಜ್ ಅಂತ ನಿನ್ನೆ ಮಾತಾಡಿದ್ವಿ. 24,500 ರೆಸಿಸ್ಟೆನ್ಸ್ ಆಗಿದೆ, 24,200 ಸಾಲಿಡ್ ಸಪೋರ್ಟ್ ಆಗಿದೆ ಅಂತ. ಇವತ್ತು ಓಪನ್ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ OAನಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡ್ತಾ ಹೋದ್ರು. 24,400ರಿಂದ 24,500 ಮುಗಿಸ್ತೀವಿ ಅಂತ. ಕೊನೆ ಟೈಮಲ್ಲಿ ಒಂದು ಸ್ವಲ್ಪ 24,400ರಿಂದ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. 24,398 ಕ್ಲೋಸಿಂಗ್ ಮಾಡಿದ್ದಾರೆ. ವಿಕ್ಸ್ ಇವತ್ತು ಕೂಡ 1.44%. ಟ್ರಂಪ್ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ತಾನೆ ಇದೆ, ಇರಾನ್ ಅವರು ನೀವು ಡೀಲ್ ಮಾಡ್ಕೊಳ್ಳಿ, ಡೀಲ್ ಮಾಡ್ಕೊಂಡಿಲ್ಲ ಅಂದರೆ ನಾವು ನಮ್ಮ ಕೆಲಸ ಮುಗಿಸ್ತೀವಿ, ಅಂದರೆ ಏನಾಗ್ತೀವಿ, ನಿಮ್ಮ ಬಾಂಬ್ ಹಾಕ್ಬಿಟ್ಟು ನಿಮ್ಮ ಇದನ್ನೇ ಮುಗಿಸ್ತೀವಿ ಅನ್ನೋದನ್ನು ಮತ್ತೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇದ್ದಾರೆ. ಇರಾನ್ ಸುಪ್ರೀಂ ಲೀಡರ್ ಖಮೆನಿ ಅವರ ಒಂದು ವಾರದಾದ್ಯಂತ ಅವರ ಒಂದು ಅಂತ್ಯ ಸಂಸ್ಕಾರದ್ದು ಇದೆಲ್ಲ ನಡೀತಾ ಇದೆ. ಸೊ ಇದ್ರ
ಮಧ್ಯದಲ್ಲಿ ಮಾರ್ಕೆಟು ಈ ರೀತಿ ಇದೆ. ಕ್ರೂಡು ಸ್ವಲ್ಪ ಮೇಲೆ ಹೋಗಿದೆ, ಇವತ್ತು 73ಕ್ಕೆ ಹೋಗಿದೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಒಂದೊಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಸ್ಮಾಲ್ ಕ್ಯಾಪು, ಫಿನ್ ನಿಫ್ಟಿ ಇದೆಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಸ್ಲೈಟಾಗಿ ನೆಗೆಟಿವಿಟಿ ಬಂದಿದೆ ಇವತ್ತು, ತುಂಬ ಅಂತಲ್ಲ. ಗೋಲ್ಡು ಚೆನ್ನಾಗಿ ಕರೆಕ್ಷನ್ ಆಗಿತ್ತು, ಇವಾಗ ವಾಪಸ್ ನೋಡಿ ಈಗ ನಾ ಮಾರ್ಕೆಟ್ ಟೈಮಲ್ಲಿ ನೋಡೋಷ್ಟೊತ್ತಿಗೆ ಗೋಲ್ಡು ತಿರ್ಗಾ ಮೇಲ್ಗಡೆ ಹೋಗಿರುವಂಥದ್ದು ಕಾಣಿಸ್ತಾ ಇದೆ. 4164 ಲೆವೆಲ್ಗೆ ಬಂದು ನಿಂತಿದೆ. ಇವತ್ತು ಒಂದು 4100-120 ಲೆವೆಲ್ ತನಕ ಬಂದಿತ್ತು, ಅದಾದಮೇಲೆ ಮತ್ತೆ ಅಪ್ ಮೂವ್ಮೆಂಟ್ ಆಗಿದೆ. ಸಿಲ್ವರಲ್ಲಿ ಕೂಡ ಒಂದು ಕರೆಕ್ಷನ್ ಬಂದಿತ್ತು, ಅಲ್ಲಿಂದ ಕೂಡ ಒಂದು ಬೌನ್ಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಿಟ್ಕಾಯಿನಲ್ಲೂ ಕೂಡ ಒಂದು ಕರೆಕ್ಷನ್ ಆಗಿತ್ತು, ಸ್ವಲ್ಪ ಬೌನ್ಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಹಾಗೆಯೇ ರುಪಿ ವಿರುದ್ಧ ಇವತ್ತು ರುಪಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, 94 ರೂಪಾಯಿ 96 ಪೈಸೆ ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್. ನೋಡೋಣಂತೆ. ITC ಇಂಡೆಕ್ಸು ಆಲ್ರೆಡಿ ಹೇಳ್ದಂಗೆ ಒಂದಿಷ್ಟು ಚೇಂಜಸ್ಗಳಾಗಿದೆ. ನೋಡಿ, ಕ್ವಾರ್ಟರ್ಲಿ ವೈಸು ರಿಟೇಲ್ ಡೇಟಾ ಬರ್ತಾ ಇರುತ್ತೆ. HDFC ಬ್ಯಾಂಕಲ್ಲಿ ಇವಾಗ ರಿಟೇಲ್ ಹೋಲ್ಡಿಂಗ್ ಅಂತ ಏನಿರುತ್ತೆ, ಈಗ FID ಹೋಲ್ಡಿಂಗ್ ಅಂತ ಇರುತ್ತೆ, DI ಹೋಲ್ಡಿಂಗ್ ಅಂತ ಇರುತ್ತೆ. ರಿಟೇಲ್ ಹೋಲ್ಡಿಂಗ್ ಏನಿರುತ್ತೆ ಅಂದರೆ 2 ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಕ್ಯಾಪಿಟಲ್ ಇರುವಂಥ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಅವರು ಗಣನೆ ತೊಗೊತಾರೆ. ಅವ್ರದ್ದು 10%ಗಿಂತ ಜಾಸ್ತಿ ಆಗಿದೆ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ 1 ವರ್ಷ ಆದಮೇಲೆ ಇಷ್ಟೊಂದು 10%ಗಿಂತ ಜಾಸ್ತಿ ಸ್ಟೇಕನ್ನು HDFC ಬ್ಯಾಂಕಲ್ಲಿ ರಿಟೇಲ್ ಇನ್ವೆಸ್ಟರ್ಸು ತೊಗೊಂಡಿದ್ದಾರೆ. ಸೊ ಒಂದು ಕ್ರೂಷಿಯಲ್ ಲೆವೆಲ್ ಅಂತ ಬರ್ತಾ ಇದೆ. ಹೇಗೆ ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ, ಆ ಸುದ್ದಿ ಕಾಣಿಸಿತ್ತು, ಅದಕ್ಕೋಸ್ಕರ ಹೇಳಿದೆ. ಸೊ ಎಕನಾಮಿಕ್ ಕ್ಯಾಲೆಂಡರ್ ಅಂತ ನಾವು ನೋಡ್ತಾ ಬರೋದಾದರೆ ಗೋಲ್ಡ್ ಸಿಲ್ವರು ಯಾವ ಬೆಲೆನ, ಯಾವ ಒಂದು ಇವೆಂಟನ್ನು ಎದುರು ನೋಡ್ತಾ ಇರುತ್ತೆ ಅಂತಂದರೆ 14 ಜುಲೈ ಅವತ್ತು ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ. ಸೊ ಯಾವ ರೀತಿಯಾಗಿರುತ್ತೆ ಇನ್ಫ್ಲೇಷನ್ ಡೇಟಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇದೆ. US ಇಂದು ಬರುತ್ತೆ, ನಮ್ಮದು ಬರುತ್ತೆ CPI ಇನ್ಫ್ಲೇಷನ್, WPI ಇನ್ಫ್ಲೇಷನ್ನು. ಸೊ ಅದರ ಮೇಲೆ ಫೆಡ್ಡು ಸೆಪ್ಟೆಂಬರಲ್ಲಿ 56% ಇವಾಗ ಜನರ ಅಭಿಮತ ಏನಿದೆ ಅಂದರೆ US ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ 56% ಚಾನ್ಸಸ್ ಇದೆ ಸೆಪ್ಟೆಂಬರ್ನಲ್ಲಿ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ ಫೆಡ್ಡು ಅಂತ ಇದೆ. ಸೊ ಅದೇನಾದ್ರು ಆಯಿತು ಅಂದರೆ ಗೋಲ್ಡ್ ಸಿಲ್ವರಿಗೆ ಸ್ವಲ್ಪ ನೆಗೆಟಿವ್, ಇಲ್ಲ ಅಂತ ಆದರೆ ಬೇರೆ ಥರ ರಿಯಾಕ್ಟ್ ಆಗ್ತಾ ಹೋಗ್ಬೋದು, ನೋಡೋಣಂತೆ. ಅದೇ ರೀತಿಯಾಗಿ ಇವತ್ತಿನ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಇದ್ದಾರೆ. ನೋಡಿ, 24,400 ಆಸ್ಪಾಸಲ್ಲಿ ಮುಗಿಸಿದ್ರು. ಎಕ್ಸ್ಪೈರಿ ಮುಗಿದ ಮೇಲೆ ಇದು ನೋಡೋದ್ರಲ್ಲಿ ಬೆಲೆ ಇರೋದಿಲ್ಲ. ಸೆನ್ಸೆಕ್ಸ್ ಅಂತ ನೋಡ್ತಾ ಬರೋದಾದರೆ ಇಂಟ್ರೆಸ್ಟಿಂಗ್ಲಿ ಸೆನ್ಸೆಕ್ಸ್ನಲ್ಲಿ OI ಸದ್ಯಕ್ಕೆ ನೆಗೆಟಿವಿಟಿ ಆಗೋಗ್ಬಿಟ್ಟಿದೆ. 78,500 ದೊಡ್ಡದಾಗಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ, 78,000 ಸಪೋರ್ಟ್ ಆಗಿದೆ. ಸೊ ನೋಡೋಣ, ಇದು ಇದೇ ಥರ ನಾಡಿದ್ದು ಎಕ್ಸ್ಪೈರಿ ಇರುತ್ತದೆ. ಸೊ 78,500 78,000 ಅಂತ ರೇಂಜನ್ನು ಬಿಟ್ ಮಾಡಿದೆ. ಬಟ್ 78,500 ತುಂಬ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗೋಗ್ಬಿಟ್ಟಿದೆ ಸೆನ್ಸೆಕ್ಸಲ್ಲಿ. ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಸೊ ಸ್ವಲ್ಪ ಬೇರಿಶ್ ಕ್ಯಾಟಗರಿನಲ್ಲಿ ತೋರಿಸ್ತಾ ಇದೆ ಸೆನ್ಸೆಕ್ಸ್ಗೆ OI ಅಂತ ನೋಡೋದಾದರೆ. ಹಾಗೆಯೇ 137 ಕಂಪ್ನಿಗಳು ನೆಗೆಟಿವ್ ಸೈಡಲ್ಲೇ ಇತ್ತು ಇವತ್ತು. IT ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಹಾಗೆಯೇ ಇವತ್ತು ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ರಿಯಾಲಿಟಿ ಸೆಕ್ಟರ್ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದು ಕಾಣಿಸ್ತಾ ಇದೆ. FIDI ಡೇಟಾ ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ನಿನ್ನೆ FI Pro ಎಲ್ಲ ಇಂಡಿಸೈಸಿವ್ ಆಗಿ ಹೋಗ್ಬಿಟ್ರು, ಕ್ಲೈಂಟು ಇಂಡಿಸೈಸಿವ್ ಆಗಿ ಹೋಗಿದ್ರು ನಿನ್ನೆ OI ಪ್ರಕಾರ. ಬಟ್ ಇವತ್ತು ಮಾರ್ಕೆಟು ಒಂದೇ ಝೋನಲ್ಲಿ 24,400-500 ಮುಗಿಸಿದೆ. ನೋಡೋಣ FIDI ಡೇಟಾ ಬಂದಿರುತ್ತಾ ಅಂತ ನೋಡ್ತೀನಿ. ಸೊ FIDI ಡೇಟಾ ಇವತ್ತಿನ ದಿನ ಬಂದಿಲ್ಲ. ನಿನ್ನೆ FIDIಗಳು ಇಬ್ಬರು ಕೂಡ ಬೈಯರ್ಸ್ ಆಗಿದ್ರು. ಇವತ್ತಿನ ದಿನ ಡೇಟಾ ಹೊರಗಡೆ ಬಂದಿಲ್ಲ. ನೋಡೋಣ ಇವತ್ತು FIಗಳು ಮತ್ತೆ ಸೆಲ್ಲಿಂಗ್ ಕಡೆ ಹೋಗಿರ್ತಾರೆ ಏನು ಅಂತ. ಇದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಐ ಥಿಂಕ್ ITRದು ಆಲ್ರೆಡಿ ನಾನು ಹೇಳ್ತಾನೆ ಇದ್ದೀನಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಕೇಳಿದ್ರೆ ಮಾಡ್ತೀನಿ. ಅದೇ ರೀತಿಗೆ ಸ್ಮಾಲ್ ಕೇಸ್ ಬಗ್ಗೆ ಸುಮಾರು ಹಿಂದೆ ಒಬ್ಬರು ಕೇಳಿದ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಅದನ್ನು ಕೂಡ ಮಾತಾಡ್ತಾ ಹೋಗೋಣಂತೆ. ITR ಫೈಲ್ ಮಾಡೋವಂಥದ್ದು ಒಳ್ಳೆಯದು, ಆದಷ್ಟು ಬೇಗ ಫೈಲ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಏನು ನ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ ನನಗೆ. ಮಾರ್ಕೆಟು ಅದೇ ಲೆವೆಲಲ್ಲಿ ನಿಂತಿದೆ. ಸೊ ಈ ವಾರ ಅದೆಲ್ಲ ಕರೆಕ್ಟಾಗಿ ಆಗುತ್ತಾ ನೋಡೋಣ. ಇರಾನಲ್ಲಿ ಮತ್ತೆ ಏನು ಇವ್ರದ್ದೇನು ಸೆಂಟಿಮೆಂಟ್ ಬರ್ದಿಲ್ಲ, ಯಾಕೆಂದರೆ ಕ್ರೂಡು 70-72 ಲೆವೆಲ್ ತನಕ ಬಂದಿದೆ. ಅದಾದಮೇಲೆ ಕೆಳಗಡೆ ಹೋಗ್ತಾ ಇಲ್ಲ ಅಲ್ವಾ ಕ್ರೂಡು, ಯಾಕೆಂದರೆ ಯುದ್ಧ ಆಗೋಕ್ಕಿಂತ ಶುರುವಾಗೋಕ್ಕಿಂತ ಮುಂಚೆನೂ ಅದೇ ಲೆವೆಲಲ್ಲೇ ಇದ್ದಿದ್ದು, ಅದೇ ಲೆವೆಲಲ್ಲಿ ಬಂದಿದೆ. ಸೊ ಎಥನಾಲ್ಲು ಬ್ಲೆಂಡಿಂಗ್ದು ಅದ್ರದ್ದೆಲ್ಲ ಒಂದಿಷ್ಟು ಗಲಾಟೆಗಳು ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಈಗ ಆಟೋ ಸೆಕ್ಟರ್ ಸೇಲ್ ಡೇಟಾ ಕೂಡ ಬಂದಿತ್ತು. ಎಲ್ಲ 2 ವೀಲರು, 3 ವೀಲರು, 4 ವೀಲರು, ಕಮರ್ಷಿಯಲ್ ವೆಹಿಕಲ್ ಎಲ್ಲದರಲ್ಲೂ ಕೂಡ ಜೂನ್ ಮಂತಲ್ಲಿ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗಿದೆ ಅಂತಲೇ ಬಂದಿದೆ. ಸೊ ಇದ್ರ ಮಧ್ಯದಲ್ಲಿ ಈಗ E25, E30 ಈ ಥರದಕ್ಕೆಲ್ಲ ತೊಗೊಂಡೋಗೋಕ್ಕೆ ಸ್ವಲ್ಪ ತಡೆ ಹಾಕಿದ್ರೆ ಒಳ್ಳೆಯದು. ಸರ್ಕಾರ ವೈಜ್ಞಾನಿಕವಾಗಿ ಇದಕ್ಕೆ ಒಂದು ಚರ್ಚೆಗೆ ಬಿಟ್ಟು, ಯಾಕಂದರೆ 66% ಜನ ತಮ್ಮ ಮೈಲೇಜಲ್ಲಿ ಪರ್ಫಾರ್ಮೆನ್ಸಲ್ಲಿ ಡ್ರಾಪ್ ಆಗಿದೆ ಅಂತ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ಮುಂದೆ ಯಾವ ರೀತಿಯಾಗಿ ತೊಗೊಂಡು ಹೋಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ನೋಡಿ, ಯಾವ ಆಪೋಸಿಷನ್ ಪಾರ್ಟಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ಮಾತಾಡೋದಿಲ್ಲ, ಯಾಕೆಂದರೆ ಎಲ್ಲ ರಾಜಕಾರಣಿಗಳ ಹತ್ರನೂ ಕೂಡ ಶುಗರ್ ಫ್ಯಾಕ್ಟ್ರಿ ಇದೆ. ಅದು ಆಪೋಸಿಷನ್ ಪಾರ್ಟಿ ಆಗಿರ್ಬೋದು, ಕರೆಂಟ್ ಪಾರ್ಟಿ ಆಗಿರ್ಬೋದು, ಇನ್ನೊಂದು ಥರ್ಡ್ ಪಾರ್ಟಿ ಆಗಿರ್ಬೋದು, ಎಲ್ಲರ ಹತ್ರನೂ ಕೂಡ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಹಾಗಾಗಿ ಎಲ್ಲರೂ ಇದರಲ್ಲಿ ಸುಮ್ಮನೆ ಇರ್ತಾರೆ. ಜನಸಾಮಾನ್ಯರನ್ನೇ ಹೋರಾಟ ಮಾಡಬೇಕು. ಅವರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಯಾರಾದರೂ 2023-22ಕ್ಕಿಂತ ಹಳೆಯ ಗಾಡಿಗಳನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಅನುಭವಕ್ಕೆ ಬಂದಿರ್ಬೋದು ಇಷ್ಟೊತ್ತಿಗೆ. ಸೊ ಯಾಕೆಂದರೆ ನನಗಂತೂ ಅನುಭವಕ್ಕೆ ಬಂದಿಲ್ಲ, ನನ್ನ ಹತ್ರ ಅಷ್ಟು ಹಳೆಯ ಗಾಡಿ ಇಲ್ಲ. ಸೊ ಯಾರ ಹತ್ರ ಇದೆ ಅಂತಂದರೆ ದಯವಿಟ್ಟು ನೀವು
ಆ, ಅದ್ರ ಕೈ ಜೋಡಿಸ್ಬೋದು ನೀವು ಅದಕ್ಕೇನಾದರೂ ಒಂದು ಬದಲಿ ವ್ಯವಸ್ಥೆನ ಮಾಡಬೇಕಾಗತ್ತೆ. ಯಾಕೆಂದರೆ ಡೀಸೆಲಲ್ಲೂ ಕೂಡ ಇದು ಮಿಕ್ಸ್ ಆಗೋ ಥರದ್ದು ಬರ್ತಾ ಇದೆ ಇವಾಗ ಐಸೋಬ್ಯೂಟನಾಲ್ ಅಂತ, ಅದನ್ನು ಕೂಡ ಒಂದು ಡೀಸೆಲ್ಗೂ ಕೂಡ ಒಂದು ಕಾಂಪೊನೆಂಟ್ನ ಮಿಕ್ಸ್ ಮಾಡ್ತಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಅದೆಲ್ಲ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಮಳೆ ಇಲ್ಲ ಅಂತ ಇದ್ರು, ಈಗ ನೋಡಿದ್ರೆ ಮುಂಬೈ ಪುಣೆ ಎಲ್ಲ ಕೊಚ್ಕೊಂಡು ಹೋಗೋಷ್ಟು ಮಳೆ ಬರ್ತಾ ಇದೆ ಈ ಕಡೆ. ಆ ಕಾರಣದಿಂದಾಗಿ ಬೆಳಗಾವಿ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಫಾಲ್ಸ್ಗಳೆಲ್ಲ ತುಂಬಿ ಮಳೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಗೊತ್ತಿಲ್ಲ, ಒಂದೊಂದ್ಸಲ ಹವಾಮಾನ ಇಲಾಖೆ ಹೇಳೋದೊಂದಾಗಿರುತ್ತೆ, ಅದು ಆಗದೆ ಒಂದಾಗಿರುತ್ತೆ. ಒಂದೊಂದು ಕಡೆ ಪೂರ್ತಿ ಅತಿವೃಷ್ಟಿ ಆಗುತ್ತೆ, ಇನ್ನೊಂದು ಕಡೆ ಅನಾವೃಷ್ಟಿ ಆಗುತ್ತೆ. ಜೂನಲ್ಲೆಲ್ಲ ಮಳೆ ಶುರು ಆಗಬೇಕು, ಕೆಲವೊಂದು ಕಡೆ ಆಗಸ್ಟ್ ಆದರೂ ಮಳೆ ಶುರು ಆಗಲ್ಲ. ಈ ಥರ ಎಲ್ಲ ಪ್ರಕೃತಿನಲ್ಲಿ ಒಂದಿಷ್ಟು ಚೇಂಜಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಚಳಿಗಾಲ ಟೈಮಲ್ಲಿ ಚಳಿಗಾಲ ಬರೋದಿಲ್ಲ, ಬೇಸಿಗೆ ಟೈಮಲ್ಲಿ ಬೇಸಿಗೆ ಶುರು ಆಗಲ್ಲ, ಈ ಥರ ಮಳೆಗಾಲದಲ್ಲಿ ಮಳೆಗಾಲ ಶುರು ಆಗಲ್ಲ. ಎಲ್ಲ ಒಂದು ಮುಂದಕ್ಕೆ ಒಂದೊಂದು ತಿಂಗಳು 2 ತಿಂಗಳು ಮುಂದಕ್ಕೆ ಹೋಗುವಂಥದ್ದು ನೋಡಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ನೋಡೋಣ, ಬೆಂಗಳೂರಿನಲ್ಲಿ ಈ ಸಲ ಒಂದು ನೀರಿಗೆ ಬರಗಾಲ ಸೃಷ್ಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಒಂದೇ ಅಲ್ಲ, ಕರ್ನಾಟಕದಲ್ಲಿ ಸುಮಾರು ಕಡೆ ಆ ಥರ ಆಗುವಂಥ ಸಾಧ್ಯತೆ ಇದೆ. ಬರಗಾಲ ಆಯಿತು ಅಂತಂದರೆ ಬಿತ್ತನೆ ಮಾಡಬೇಡಿ ಅಂತ ಸರ್ಕಾರ ಆದೇಶ ಕೊಡ್ತಾ ಇದ್ದಾರೆ. ಬಿತ್ತನೆ ಮಾಡಿದ್ರೆ ಆಮೇಲೆ ಮಳೆ ಬಂದಿಲ್ಲ ಅಂತ ನಾವು ಡ್ಯಾಮನ್ನು ನೆಚ್ಕೋಬೇಡಿ ಅಂತ ಇವಾಗಲೇ ಹೇಳ್ತಾ ಇದ್ದಾರೆ. ಸೊ ಹೇಗೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಬೆಲೆಗಳು ಮತ್ತೆ ಜಾಸ್ತಿ ಆಗ್ಬೋದು ಇದರಿಂದ. ಇನ್ಫ್ಲೇಷನ್ನು ಡೇಟಾ ಅನ್ನೋದನ್ನು ಮಾರ್ಕೆಟ್ ತುಂಬ ಹುಷಾರಾಗಿ ನೋಡ್ತಾ ಇರುತ್ತೆ. ತುಂಬ ನೋಡಿ, ಬೆಳೆ ಹಾಕಿ ಈ ಥರ ಕೊಚ್ಕೊಂಡು ಹೋಗೋ ಥರ ಸ್ಥಿತಿ ಆದ್ರೂ ಕೂಡ ಅದರಿಂದನೂ ಕೂಡ ಅಭಾವ ಆಗ್ತಾ ಹೋಗುತ್ತೆ. ಹಾಗಾಗಿ ಮಳೆ ಬರಬೇಕು, ಆದರೆ ಯಾವ ಥರ ಯಾವ ಪ್ರಮಾಣದಲ್ಲಿ ಯಾವಾಗ ಬರಬೇಕು ಅಷ್ಟೇ ಬರಬೇಕು. ಅನಾವೃಷ್ಟಿ ಆದ್ರೂ ಕೂಡ, ಅತಿವೃಷ್ಟಿ ಆದರೂ ಕಷ್ಟ, ಅನಾವೃಷ್ಟಿ ಆದರೂ ಕೂಡ ಕಷ್ಟ ಅಲ್ವಾ. ಹಾಗಾಗಿ ನೋಡೋಣಂತೆ ಮಾರ್ಕೆಟು ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆ, ಮಾನ್ಸೂನ್ ಡೇಟಾ ಮೇಲೆ ಡಿಪೆಂಡ್ ಆಗಿದೆ. ಅದೆಲ್ಲ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. IT ಸ್ಟಾಕ್ಸ್ಗಳ ರಿಸಲ್ಟ್ಸು ಇವಾಗ ಸದ್ಯಕ್ಕಿರುವಂಥ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿದೆ. ನಾಡಿದ್ದಿಂದ ಶುರುವಾಗ್ತಾ ಹೋಗುತ್ತೆ Q1 ರಿಸಲ್ಟ್ಸು. ಅದು ಬಂದಾಗೆ ಅದನ್ನು ಅದೇ ರೀತಿ ಕವರ್ ಮಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.